ಮೊಮ್ಮಗನೇ ಅಜ್ಜಿ ಚಿನ್ನಪ್ಪ. ಬಾಜಿ ಕುತ್ಕೋಜಿ. ಅಜ್ಜಿ ಹೇಗಿದ್ಯಾ ಅಜ್ಜಿ? ನಿನಗೇನಾಗತ್ತೆ ಹೇಳೋ? ದೊಡ್ಡಬಳ್ಳಾಪುರದ ಬಂಡೆಕಲ್ ನೀನು. ನೋಡು, ಗಟ್ಟು ಮುಟ್ಟಾಗಿದ್ದೀನಿ. ಇಲ್ಲಿ ತನಕ ಬಂದಿದ್ದೀನಿ ಅಂದ್ಮೇಲೆ ನಾನ್ ಚೆನ್ನಾಗಿದ್ದೀನಿ ಅಂತಾನೆ ಅರ್ಥ. ಆದ್ರೂ ಅಜ್ಜಿ, ನಿನ್ನನ್ನ ಈ ಮನೇಲಿ ನೋಡಿ ನನ್ಗೆ ತುಂಬಾ ಶಾಕ್ ಆಗ್ತಾ ಇದೆ. ಅದಕ್ಕಿಂತ ಜಾಸ್ತಿ ಖುಷಿನೂ ಆಗ್ತಾ ಇದೆ. ನಿನ್ನ ನೋಡೋಣ ಅಂತಲೇ ಬಂದೆ ಕಣ. ನಿನ್ನೆ ಆಸ್ಪತ್ರೆನಲ್ಲಿ ಸರಿಯಾಗಿ ಮಾತಾಡ್ಸಕ್ಕೆ ಆಗ್ಲಿಲ್ಲ. ಮನಸ್ಸಿನಲ್ಲಿರೋ ಮಾತುಗಳನ್ನ ಹೇಳ್ಕೊಂಡ್ರೆ ಅಲ್ವಾ ಸಮಾಧಾನ. ಎಷ್ಟ್ ಬೇಕಾದ್ರೂ ಮಾತಾಡಿ ಅಜ್ಜಿ, ನಾನ್ ಕೇಳ್ತೀನಿ. ಫ್ರೀ ಆಗಿದ್ದೀನಿ. ಎಷ್ಟು ಒಳ್ಳೆ ಮಗನ ನೀನು. ಗಿರಿಜಾ ಯಾವಾಗ್ಲೂ ನಿನ್ ಬಗ್ಗೆನೇ ಮಾತಾಡ್ತಿರೋಳು. ನನ್ ಮಗ ಹಂಗೆ, ನನ್ ಮಗ ಹಿಂಗೆ, ನನ್ ಮಗ ಧೈರ್ಯವಂತ, ನನ್ ಮಗ ಬುದ್ಧಿವಂತ, ಯಾವುದಕ್ಕೂ ಭಯ ಪಡಲ್ಲ. ಆದ್ರೆ ಇಷ್ಟು ವರ್ಷದಲ್ಲಿ ಇಷ್ಟ ಹತ್ರ ನಿನ್ನನ್ನು ಯಾವತ್ತೂ ನೋಡಕ್ಕಾಗಿರ್ಲಿಲ್ಲ ಕಣೋ. ಇವಾಗ್ಲೂ ಗಿರಿಜಾ ನಿನ್ ಬಗ್ಗೆ ಅತಿಯಾಗಿ ಏನು ಹೇಳಿರ್ಲಿಲ್ಲ. ನಿನ್ ವ್ಯಕ್ತಿತ್ವನೇ ಅದು. ನಿನ್ನಂತ ಹುಡುಗನ್ನ ನಮ್ಮ ಅಮೂಲ ಆಯ್ಕೆ ಮಾಡ್ಕೊಂಡ್ಲು ಅಂತ ನನಗ್ ತುಂಬಾ ತೃಪ್ತಿ ಆಗ್ತಾ ಇದೆ. ಅವಳು ಅಷ್ಟೇ ಕಣೋ, ಪಾಪದ ಕಂದ ಅದು. ನಿನ್ನ ಆಯ್ಕೆ ಮಾಡ್ಕೊಂಡು ಒಳ್ಳೆ ಕೆಲ್ಸ ಮಾಡಿದ್ಲು. ನೀನು ಅವಳು ಚೆನ್ನಾಗಿದ್ದೀರಾ ಅಲ್ವಾ? ಅಯ್ಯೋ ಅಜ್ಜಿ, ಈ ಮನೇಲಿ ಅವಳು ರಾಣಿ ತರ ಇದ್ದಾಳೆ. ಈ ಮನೇಲಿ ಮಾಡಿದ್ದೆಲ್ಲ ತಿನ್ ಬನ್ನೂರ್ ಕುರಿ ತರ ಆಗಿದ್ದಾಳೆ. ಏನು ಚಿಂತೆ ಮಾಡ್ಬೇಡ ಕಣೋ, ಅವಳು ನಿನ್ನ ತುಂಬಾ ಚೆನ್ನಾಗ್ ನೋಡ್ಕೊತಾಳೆ. ಏನು ಗೊತ್ತಾ ಕಂದ, ನೀನು ಹುಟ್ಟಿದಾಗ ನಿಮ್ಮಮ್ಮ ನನ್ ಮಗ ತುಂಬಾ ಮುದ್ದಾಗಿದ್ದಾನೆ ಅಂತ ಹೇಳ್ತಿದ್ಲು. ನಾನು ನಿನ್ನನ್ನ ಆಗಾಗ ನೋಡ್ದಾಗೆಲ್ಲ ಒಳ್ಳೆ ಸಿನಿಮಾ ಹೀರೋ ಹೀರೋ ಇದ್ದಂಗಿದಾನಲ್ಲ ಅಂತ ತುಂಬಾ ಖುಷಿ ಪಡ್ತಾ ಇದ್ದೆ. ಸಿನಿಮಾದಲ್ಲಿ ಹೀರೋ ಒಳ್ಳೆ ಕೆಲ್ಸಗಳ್ ಮಾಡಿ ಎಲ್ರಿಗೂ ಸಹಾಯ ಮಾಡಿ ಹೀರೋ ಆಗ್ತಾರೆ. ನೀನು ನಿಜ ಜೀವನದಲ್ಲೂ ಹೀರೋ ಕಣೋ. ಯಾಕ್ ನಿನಗಷ್ಟು ಒಳ್ಳೆ ಮನ್ಸಿದೆ ಕಣೋ ಮೊಮ್ಮಗನೇ. ಅಜ್ಜಿ, ಹಿಂಗೆಲ್ಲ ಬಿಲ್ಡಪ್ ಕೊಟ್ರೆ ನನ್ಗೆ ನಾಚಿಕೆ ಆಗುತ್ತಪ್ಪ. ಅಂದ್ರು ನಾನೇನಾದ್ರೂ ಸಿನಿಮಾ ಮಾಡಿದ್ರೆ ನೀನೇ ಹೀರೋಯಿನ್. ಆಕ್ಚುಲ್ ಬರ್ಲಿ ಇನ್ನೊಂದ್ ಸ್ವಲ್ಪ ಬರ್ಲಿ. ನೋಡ ಗಿರಿಜಾ ಹೆಂಗ್ ಮಾತಾಡ್ದಾನೆ ನಿನ್ ಮಗ. ತರ್ಲೆ ಗಿರಿಜಾ, ವಲ್ಲಭನ್ ನೋಡಿ ತುಂಬಾ ಖುಷಿ ಆಯ್ತು ಕಣೆ. ಇದೇ ತರ ಮಾಧವ, ಕೇಶವ, ರಕ್ಷಾ ಎಲ್ರನ್ನೂ ಮುದ್ದಾಡ್ಬೇಕು ಅನಿಸ್ತಾ ಇದೆ ಕಣಮ್ಮ. ಈಗ ಹೇಳಕ್ಕ ಅತ್ತೆ ಎಲ್ ಹೋಗಿದ್ದಾರೆ? ದೇವ್ರೆ, ಇದ್ರ ಬೇರೆ ಅನುಮಾನದಿಂದ ಪ್ರಶ್ನೆ ಮೇಲ್ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಏನ್ ಮಾಡೋದೀಗ? ಅತ್ತೆ ಯಾಕಾದ್ರೂ ನೀವ್ ಹೀಗ್ ಮಾಡಿದ್ರು? ಅಕ್ಕ, ಕೊನೇದಾಗ ಕೇಳ್ತಾ ಇದೀನಿ. ಹಂಗೇನಾದ್ರೂ ಇದ್ರೆ ನನ್ನ ಹತ್ರ ನಿಜ ಹೇಳ್ಬಿಡು. ನಾನು ನೀನು ಹೋಗಿ ಅತ್ತೆನ್ ಕರ್ಕೊಂಡ್ ಬಂದ್ಬಿಡೋಣ. ಅಪ್ಪಿ ತಪ್ಪಿ ಏನಾದ್ರೂ ಈ ವಿಷಯ ನಮ್ಮನೆ ಗಂಡಸ್ರಿಗೆ ಗೊತ್ತಾಗ್ಬಿಟ್ರೆ ಆಮೇಲಿದೆ ಮಾರಿ ಹಬ್ಬ. ಇಂದ್ರ, ಏನು ಮಾರಿ ಹಬ್ಬ ಅಂತ ಇದ್ಯಾ? ಏನ್ ವಿಷಯ? ಅಯ್ಯೋ ರೀ, ನನ್ನನ್ನೇನು ಕೇಳ್ಬೇಡಿ. ನನ್ಗೇನು ಗೊತ್ತಿಲ್ಲ ರೀ. ಪ್ರಾಮಿಸ್ ರೀ, ನಂಗ್ ನಿಜವಾಗ್ಲೂ ಏನು ಗೊತ್ತಿಲ್ಲ ರೀ. ಕಲಾ, ಏನ್ ನಡೀತಾ ಇದೆ ಇಲ್ಲಿ? ಏನು ಇಲ್ಲ ರೀ. ಇಂದ್ರ ಸುಮ್ನೆ ಏನೇನೋ ಯೋಚನೆ ಮಾಡ್ದೆ ಮಾತಾಡ್ತಾ ಇದ್ದಾಳೆ ಅಷ್ಟೇ. ಅಣ್ಣ, ಇವ್ರಿಬ್ರು ಆಡ್ತಾ ಇರೋದ್ ನೋಡಿದ್ರೆ ನಮ್ಮಿಂದ ಏನೋ ಮುಚ್ಚಿಡ್ತಾ ಇದಾರೆ ಅಂತ ಅನ್ಸ್ತಾ ಇದೆ. ಇಂದ್ರ, ಏನಂತ ಹೇಳು? ರೀ, ನಾನೇನೋ ಮುಚ್ಚಿಡ್ತಲ್ಲ ರೀ. ಅಕ್ಕನೇ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾಳೆ. ಅದನ್ನೇ ಕೇಳ್ತಾ ಇದ್ದೆ. ಕಲಾ, ಏನಾಯ್ತು? ನಿಜ ಹೇಳು. ಅಯ್ಯೋ, ಏನು ಇಲ್ಲ ರೀ. ಹೇಳಿದ್ನಲ್ಲ, ಇಂದ್ರ ಏನನ್ನು ಊಹಿಸ್ಕೊಂಡ್ ಮಾತಾಡ್ತಾ ಇದ್ದಾಳ ಅಷ್ಟೇ. ಏನು? ನಾನ್ ಊಹಿಸ್ಕೊಂಡ್ ಮಾತಾಡ್ತಾ ಇದೀನ ರೀ? ಇಲ್ಲ ರೀ. ಅತ್ತೆ ಅರ್ಧ ಗಂಟೆಯಿಂದ ಮನೇಲಿ ಕಾಣಿಸ್ತಾ ಇಲ್ಲ. ನಿನ್ನೆ ಬೇರೆ ಹಾಸ್ಪಿಟ್ಲಿಗೆ ಗಿರಿಜಾ ಬಂದಿದ್ಲಲ್ಲ, ಇವತ್ ಬೇರೆ ಅತ್ತೆ ಮನೇಲಿ ಕಾಣಿಸ್ತಾ ಇಲ್ಲ. ಅದಕ್ಕೆ ನನಗ್ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ ರೀ. ಇನ್ನು ಅಮ್ಮ ಕಾಣಿಸ್ತಾ ಇಲ್ವಾ ಕಲಾ? ಇಲ್ಲ ಬಾವ, ಅತ್ತೆ ಎಲ್ಲಿ ಹೋಗಿದಾರೆ ಅಂತ ಅಕ್ಕನ್ ಚೆನ್ನಾಗ್ ಗೊತ್ತು. ಆದ್ರೆ ಅಕ್ಕ ಬಾಯೇ ಬಿಡ್ತಿಲ್ಲ ಅಂತೀನಿ. ನೀವೊಂದ್ಸಲಿ ಕೇಳಿ ಹೇಳ್ತಾರೆ. ಕಲಾ, ಅಮ್ಮ ಅವ್ರಿಗೆ ಬೇರೆ ಹುಷಾರಿಲ್ಲ. ಈಗ ಮನೇಲಿ ಕಾಣ್ತಾ ಇಲ್ಲ ಅಂದ್ರೆ ಏನರ್ಥ? ಇಲ್ಲ ರೀ, ಅದು ಅದು ಅಕ್ಕ ಏನೇ ಇದ್ರು ನಿಜ ಹೇಳ್ಬಿಡು. ನಮ್ಮ ಯಜಮಾನ್ರು ನಿಮ್ ಯಜಮಾನ್ರು ನಿನ್ನ ಬೈಯೋದಿಲ್ಲ, ಅದಕ್ ನಾನ್ ಗ್ಯಾರಂಟಿ ಅಕ್ಕ. ಈಗ ನಿಜ ಹೇಳ್ದೆ ಮುಚ್ಚಿಟ್ರೆ ನೀನು ಮತ್ ಇವ್ರಿಬ್ರಿಗೂ ಸಿಟ್ಟು ಬಂದ್ಬಿಡುತ್ತೆ. ಆಮೇಲೆ ನೆನ್ಪ್ ಮಾಡ್ಕೊ, ನೀನು ಭಾವನ ಹತ್ರ ಹೇಗೆಲ್ಲ ಏಟ್ ತಿಂದಿದ್ಯಾ ಅಂತ. ಅದು ಮಾತಾಡಿಯತ್ಗೆ ಅಮ್ಮ ಎಲ್ಲಿ? ಅದು ಏನ್ ಆಟಾಡ್ತಾ ಇದೆಯಾ? ಯಾವತ್ ನೋಡಿದ್ರು ಅತ್ತೆ ಸೋದ ಅಂಟ್ಕೊಂಡೇ ಇರ್ತೀರಾ? ಅಮ್ಮ ನಿಂಗೆ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗಲ್ವಲ್ಲ? ಮತ್ತೆ ಎಲ್ಲೇ ಹೋಗ್ಬೇಕಾರು ನಿನ್ ಜೊತೆಗ್ ತಾನೆ ಹೋಗೋದು. ಮತ್ತೀಗ ಒಬ್ಳು ಎಲ್ಲಿ ಹೋಗಿದ್ದಾಳೆ? ಇದ್ದಾಳು. ದೇವ್ರೆ, ನಾನು ಈಗ ಏನಂತ. ಅಜ್ಜಿ ಚೆನ್ನಾಗಿರಪ್ಪ. ಹೇಗಿದ್ದೀರಾ ಚೆನ್ನಾಗಿದ್ದೀನಪ್ಪ. ಅಜ್ಜಿ? ಅಜ್ಜಿ, ಅಷ್ಟಕ್ಕೂ ನೀನ್ ಇಲ್ಲಿಗೆ ಹೇಗ್ ಬಂದೆ? ಮನೇಲಿ ಯಾರು ಇಲ್ವಾ? ಇದಾರೆ ಎಲ್ರು. ಆದ್ರೆ ನನಗ್ ನಿಮ್ಮೆಲ್ಲರನ್ನೂ ನೋಡ್ಬೇಕು ಅಂತ ಆಸೆ ಆಯ್ತು. ಅದಕ್ಕೆ ಬಂದ್ಬಿಟ್ಟೆ. ನನ್ ಮಕ್ಕಳು ಏನಾದ್ರೂ ಅನ್ಕೊಳ್ಳಿ, ನನಗದು ಕ್ಯಾರೇ ಇಲ್ಲ. ಆಹಾ ಅಜ್ಜಿ, ಇಡೀ ದೊಡ್ಡಬಳ್ಳಾಪುರಕ್ಕೆ ನಾನೇ ಗಟ್ಟಿ ಗುಣಿಗೆ ಗಂಡಸು ಅಂತ ಓಡಾಡ್ತಿದ್ದೆ. ಆದ್ರೆ ನೀವು ಇಡೀ ದೊಡ್ಡಬಳ್ಳಾಪುರಕ್ಕೆ ಗಟ್ಟಿ ಗುಣಿಗೆ ಹೆಂಗಸು. ಐರನ್ ರೆಡಿ. ಎಷ್ಟು ಚೆನ್ನಾಗ್ ಮಾತಾಡ್ತೀಯ ನನ್ ಮಗನೇ. ಅಮ್ಮ, ನಿನ್ನೆ ನಿನ್ನ ನೋಡಕ್ ನಾನು ಆಸ್ಪತ್ರೆಗೆ ಬಂದಲ್ಲ, ಆಗ ನಮ್ ಕೇಶವ ವೇಷ ಬದಲಾಯಿಸ್ಕೊಂಡ್ ಹೋಗಿ ಅಣ್ಣಂದ್ರು ಆಸ್ಪತ್ರೆಗೆ ತಡವಾಗಿ ಬರೋ ಹಾಗೆ ಮಾಡ್ದಮ್ಮ. ಅತ್ತೆ, ಇದೆ ಇದನ್ನೇ ಬೇಡ ಅಂತ ಹೇಳೋದು. ಏನು ಬರೀ ನಿಮ್ ಮಗನ್ ಮಾತ್ರ ಹೋಗ್ಬಿಡ್ತಿದ್ದೀರಾ? ನಾನು ಕೇಶವನ್ ಜೊತೆ ವೇಷ ಬದಲಾಯಿಸ್ಕೊಂಡ್ ಹೋಗಿದ್ನಪ್ಪ. ಅಜ್ಜಿ, ಏನ್ ಗೊತ್ತಾ, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಹೋಗತ್ತಾರ ನಾನು ರಕ್ಷಾ ನಿಮ್ ಮನೆಗ್ ಹೋಗಿದ್ವಿ. ನೋಡಿ ನಿಮ್ ಮಗನ್ನ. ಅಯ್ಯೋ ದೇವ್ರೆ, ನೋಡ್ದ ಅಮ್ಮ? ಸಾಕು ಸುಮ್ನೆ ಇರೆ. ಕೇಶವನ್ ಬಗ್ಗೆ ಆದ್ಮೇಲೆ ನಿನ್ ಬಗ್ಗೆನೂ ಹೇಳೋಣ ಅಂತಿದ್ದೆ. ಅಬ್ಬಬ್ಬಬ್ಬ, ಅಷ್ಟೊತ್ತಿಗೆ ಬಂದ್ಬಿಟ್ಲು. ನೋಡಮ್ಮ ಹೇಗ್ ಮಾಡ್ತಾಳೆ.
ಅತ್ತೆ ನಿಮ್ ಬುದ್ಧಿ ಏನಂತ ನನಗ್ ಗೊತ್ತಿಲ್ವಾ? ಒಂದ್ ಕಣ್ಣಿಗ್ ಬೆಣ್ಣೆ, ಒಂದ್ ಕಣ್ಣಿಗ್ ಸುಣ್ಣ. ಅಜ್ಜಿ, ನಾವೆಲ್ಲರೂ ಅಮ್ಮ ಮತ್ತೆ ಅಮ್ಮು ನಿಮ್ನ ಆಸ್ಪತ್ರೆಲಿ ನೋಡೋದಕ್ಕೆ ಬರೋದಕ್ಕೆ ಎಷ್ಟೆಲ್ಲ ರಿಸ್ಕ್ ತಗೊಂಡಿದೀವಿ ಗೊತ್ತಾ? ವಲ್ಲಭ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡ್ ಬರೋದಕ್ಕೆ ಕೇಶವ, ಮೀನಾ, ರಕ್ಷಾ ಎಲ್ಲರೂ ಹೋಗಿ ನಿಮ್ ಮನೇಲಿ ಕೂತಿದ್ರು. ಅವ್ರು ಬರ್ದೇರ ಅಂತ ಹೇಳಿದ್ರು. ನಾನು ಅಂದಿಗೆ ಹೋಗಿ ಅಪ್ಪ ಎಲ್ಲೂ ಹೋಗ್ದೇರ ನೋಡ್ಕೊಂಡೆ. ಅಯ್ಯೋ ನನ್ ಕಂದ, ಎಷ್ಟ್ ಚೆನ್ನಾಗ್ ಮಾತಾಡ್ತೀಯೋ ನೀನು. ನಿಮ್ಮ ಅಮ್ಮನ್ನ ನಾನ್ ನೋಡ್ಬೇಕು ಅಂತಂದ್ರೆ ನೀವ್ ಎಲ್ರೂ ಎಷ್ಟು ಸಹಾಯ ಮಾಡ್ತೀರಾ ಗೊತ್ತಾ? ನಿಮ್ಮನ್ನೆಲ್ಲ ನೋಡಿದ್ರೆ ನನಗೂ ಜೇನ್ಗೂಡಿ ನೆನಪು ಬರುತ್ತೆ. ಅಷ್ಟು ನಿಮ್ ಮನ್ಸು ಸಿಹಿಯಾಗಿದೆ. ಕಲ ನಿನ್ನೆ ಏನು ತಮಾಷೆ ಮೇಲೆ ತಮಾಷೆ ಮಾಡ್ತಾ ಇದ್ಯಾ? ಪ್ರತಿ ಸಲ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಇಬ್ರು ಜೊತೆಗ್ ತಾನೇ ಹೋಗ್ತೀರಾ? ಈಗ ಹೆಂಗ್ ಒಬ್ಳೆ ಹೋದ್ಲು? ಅದು ಹುಷಾರಿಲ್ಸೋ ಟೈಮಲ್ಲಿ. ಇಲ್ಲ ರೀ, ನಾನು ಅತ್ತೆಗೆ ಹೇಳ್ದೆ ಇವತ್ ಬೇಡ ಇನ್ನೊಂದ್ ದಿವಸ ಹೋಗೋಣ ಅಂತ. ಆದ್ರೆ ಅತ್ತೆ ಒಬ್ರೇ ಹೋಗ್ಬಿಟ್ಟಿದ್ದಾರೆ. ಅಲ್ಲ ಅದ್ಕೆ ಅಮ್ಮ ಹೋಗ್ತೀನಿ ಅಂದ ತಕ್ಷಣ ನೀವು ಹಾಗೆ ಬಿಟ್ಬಿಟ್ರಾ? ಮೊದ್ಲೇ ಅವ್ರಿಗೆ ಹುಷಾರಿಲ್ಲ. ಇಲ್ಲ ಚಂದ್ರವ್ರೆ, ಅತ್ತೆಗೆ ನಾನು ಜೊತೆಗೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳ್ದೆ. ಆದ್ರೆ ಅತ್ತೆ ಬೇಡ ಬೇಡ, ಯಾಕೋ ನನ್ ಮನಸ್ಸು ಸರಿ ಇಲ್ಲ, ನಾನು ಒಬ್ಳೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಆಮೇಲೆ ದೇವ್ರ ಹತ್ರ ನನ್ ಕೂತ್ಕೊಂಡು ಏಕಾಂತವಾಗಿ ಮಾತಾಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಅತ್ತೆಗೆ ಆಮೇಲೆ ಹೋಗಿರಂತೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಕಷಾಯ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಕಷಾಯ ಮಾಡ್ಕೊಂಡ್ ತಗೊಂಡ್ ಹೋಗೋಷ್ಟ್ರಲ್ಲಿ ಅತ್ತೆ ರೂಮಲ್ಲಿ ಇರ್ಲಿಲ್ಲ. ಓ, ಏನು ಇಬ್ಬಿಬ್ರು ಕಷಾಯ ಮಾಡಿದ್ರಾ? ಅಯ್ಯೋ ಇಲ್ಲ ರೀ, ಕಷಾಯ ನಾನೇ ಮಾಡಿದ್ದು. ಮಾಡ್ಬಿಟ್ಟು ಅಕ್ಕ ಕೊಟ್ಟೆ, ತಗೊಂಡಾಗ ಅತ್ತೆ ಕೊಡಿ ಅಂತ. ಅಷ್ಟ್ರಲ್ಲಿ ಅತ್ತೆ ಹೊರಟ್ಬಿಟ್ಟಿದ್ದಾರೆ. ಇದೇ ಕಥೆನೆ ಅಕ್ಕ ಹೇಳ್ತಾ ಇರೋದು. ಕಲ ಯಾವ ದೇವಸ್ಥಾನಕ್ಕೆ ಹೋದ್ರು ಅಮ್ಮ? ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ರೀ. ಸರಿ ನಡಿ, ನಾವು ಹೋಗೋಣ. ಏನು ನಾವ ನಾವ್ ಯಾಕ್ರಿ? ಅತ್ತೆ ಆಗ್ಲೇ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ಅಕ್ಕ ಏನಕ್ಕ ಹೀಗೆ ಹೇಳ್ತಾ ಇದ್ದೀರಾ? ಕೆಲ್ಸ ಮುಗಿಸ್ಕೊಂಡು ವಾಪಸ್ ಮನೆಗ್ ಬಂದ್ಬಿಡ್ತಾರೆ ಅನ್ನೋದಕ್ಕೆ ಹೋಗಿರೋದು ನಮ್ಮ ಯಜಮಾನ್ರು ನಿಮ್ ಯಜಮಾನ್ರು ಅಲ್ಲ, ನಮ್ಮತ್ತೆ. ಅಕ್ಕ ನಮ್ಮ ಅತ್ತೆಗೆ 75 ವರ್ಷ ಆಗಿದೆ ಅಕ್ಕ. ಹೀಗಿರೋವಾಗ ನಿಂತರ ಉಡಾಫೆನಲ್ಲಿ ಅವ್ರು ವಾಪಸ್ ಮನೆಗ್ ಬರ್ತಾರೆ ಅಂತ ಆರಾಮ ಕುತ್ಕೊಳಕ್ಕೆ ನನ್ ಕೈಯಲ್ಲಿ ಆಗಲ್ಲಪ್ಪ. ಇಂದ್ರ ಹೇಳ್ತಾ ಇರೋದು ಸರಿಯಾಗಿದೆ. ನಾವು ದೇವಸ್ಥಾನಕ್ಕೆ ಹೋಗೋಣ ಕಲ. ಯಾಕ್ ಗೊತ್ತಾ, ದೇವಸ್ಥಾನಕ್ಕೆ ಹೋಗಿ ಬಹಳ ದಿವಸ ಆಯ್ತು. ಅದಕ್ಕೆ ನಾನು ದೇವ್ರ ಹತ್ರ ಹೋಗಿ ಏಕಾಂತ ಹೋಗಿ ಕೂತ್ಕೊಂಡು ದೇವ್ರ ಹತ್ರ ಮಾತಾಡೋದಿದೆ. ಹೇಗಿದ್ರು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಅಲ್ಲೇ ಅಮ್ಮ ಸಿಗ್ತಾರೆ, ಹಂಗೆ ಕರ್ಕೊಂಡ್ ಬಂದ್ಬಿಡೋಣ. ಆಹಾ, ಈಗ ಸಿಕ್ಕಾಕೊಂತು ನಮ್ ಪುಣ್ಯಕೋಟಿ ಹಸು. ಕಲ ಒಂದು ವೇಳೆ ಅಮ್ಮ ದೇವಸ್ಥಾನದಲ್ಲಿ ಇಲ್ಲ ಅಂದ್ರೆ ನಿನ್ನೆ ಆ ದೇವ್ರ ಹತ್ರ ಕಳಿಸ್ಬಿಡ್ತೀನಿ. ಅಯ್ಯೋ ಏನು ಇವ್ಳು ಇಷ್ಟ ಬೇಗ ಬಂದ್ಬಿಟ್ಲು? ಅಯ್ಯೋ ಅತ್ತೆ, ಅವ್ರು ಲೇಟ್ ಆಗಿ ಬರೋದಕ್ಕೆ ನಾವು ಅವ್ರನ್ನ ಟಾಕಿ ಕಳ್ಸಿರ್ಲಿಲ್ಲ, ಟೆರಸಿಗೆ ಕಳ್ಸಿದ್ದು. ಹೇಗೆ ಮಾಡೋದು? ನನಗೆ ಪ್ರಿಯಾ ಅಕ್ಕ, ಅಜ್ಜಿನೇ ನಮ್ ಮನೆ ಒಳಗ್ ನೋಡಿ ನಿನ್ ಏನ್ ಅನ್ನಿಸ್ತಾ ಇದೆ? ಓ, ಕದ್ದು ಮುಚ್ಚಿ ಅತ್ತೆ ನೋಡಕ್ಕೆ ಅಜ್ಜಿ ಬಂದಿದ್ದಾರೆ ಅಂತ ಮಾವಂಗ್ ಹೇಳ್ಬೇಕು ಅನ್ನಿಸ್ತಿದ್ಯಾ? ಓ, ಪ್ರಿಯಾಕ್ಕ ಆಗ್ಲೇ ನಿಮ್ಗೆ ರೋದ್ನೆ ಅಲ್ಲ ಬೋಧನೆ ಮಾಡಿದ್ನಲ್ವಾ, ಅದೇ ಬೈ ಚಾನ್ಸ್ ಅತ್ತೆಗೆ ಅವ್ರಮ್ಮನ್ ನೋಡ್ಬೇಕು ಅಂತ ಆಸೆ ಇದ್ರೆ ಒಂದ್ಸಲ ಇಬ್ರನ್ನು ಮೀಟ್ ಮಾಡ್ಸಿ ಅಂತ. ಆತರ ಮೀಟ್ ಮಾಡ್ಸಿದ್ರೆ ಅತ್ತೆ ಇಂಪ್ರೆಸ್ ಆಗ್ತಾರೆ ಅಂತ ಹೇಳಿದ್ದೆ ಅಲ್ವಾ? ಈಗ ನೋಡಿ, ಈ ವಿಷಯ ಏನಾದ್ರೂ ಮಾವನ್ ನೀವ್ ಹೇಳಿದ್ರೆ ಆ ಕಡೆ ಮಾವನೂ ಇರಲ್ಲ, ಈ ಕಡೆ ಅತ್ತೆನೂ ಇರಲ್ಲ. ಈ ತರ ಆಗ್ಬೇಕಾ? ಓಹೋ, ಹಾ, ಅದಕ್ಕೆ ಈಗ ಏನ್ ಮಾಡ್ಬೇಕಂದ್ರೆ, ಹೇಗಿದ್ರು ಅಜ್ಜಿ ಅವ್ರಾಗವ್ರು ನಮ್ಮ ಮನೆಗ್ ಬಂದ್ಬಿಟ್ಟಿದ್ದಾರೆ. ಅಜ್ಜಿನ ಚೆನ್ನಾಗ್ ನೋಡ್ಕೊಳ್ಳಿ. ಆಗ ಅತ್ತೆ ಇಂಪ್ರೆಸ್ ಆಗಿ ನಿಮ್ಮನ್ನ ಕ್ಷಮಿಸ್ಬೋದು. ಈಗ ಏನಾದ್ರೂ ಈ ವಿಷಯನ ಮಾವಂಗ್ ಕಂಪ್ಲೇಂಟ್ ಮಾಡ್ತೀರಾ ಅಂತಂದ್ರೆ ಅತ್ತೆ ಇಂಪ್ರೆಸ್ಸು ಆಗಲ್ಲ, ನಿಮ್ನ ಕ್ಷಮಿಸೋದು ಇಲ್ಲ. ಈ ತರ ಆಗ್ಬೇಕಾ? ಇಲ್ಲ, ನಾನು ಅತ್ತೆನ ಇಂಪ್ರೆಸ್ ಮಾಡ್ಬೇಕು. ಅವ್ರಿಗೆ ನನ್ ಮೇಲಿರೋ ಕೋಪ ಹೋಗ್ಬೇಕು. ಅಜ್ಜಿ ನಂಗೆ ಆಶೀರ್ವಾದ ಮಾಡಿ. ಒಂದು ವರ್ಷ ಬಾಳಮ್ಮ. ಅಜ್ಜಿ, ನಾನ್ ಯಾವಾಗ್ಲೂ ನಿಮ್ಮನ್ ದೂರದಿಂದನೇ ನೋಡ್ತಿದ್ದೆ. ಇದೇ ಮೊದಲನೇ ಸತಿ ಇಷ್ಟ ಹತ್ರದಿಂದ ನೋಡ್ತಿರೋದು. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಜ್ಜಿ, ಮೊದಲನೇ ಸತಿ ನಮ್ಮ ಮನೆಗ್ ಬಂದಿದ್ದೀರಾ, ನಿಮಗ್ ತಿನ್ನಕ್ಕೇನಾದ್ರೂ ಮಾಡ್ಕೊಡ್ಲಾ? ಇರುತ್ತೆ ಅಕ್ಕ, ಅಜ್ಜಿಗೆ ನಿಪ್ಪಟ್ಟು ಅಂದ್ರೆ ಇಷ್ಟ, ನಿಪ್ಪಟ್ಟು ತಗೊಂಡ್ ಬರ್ತೀನಿ. ಅಜ್ಜಿ, ಅಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು ನಿಮ್ಗೆ ಕಾಲು ನೋವು ಅಂತ. ಯಾವ ಕಾಲು? ನಾನು ಒತ್ಕೊಡ್ತೀನಿ ಈ ಕಾಲ. ಅಜ್ಜಿ ಅಜ್ಜಿ, ನಮ್ಮನೇಲಿ ಫ್ಯಾನ್ ಕೆಟ್ಟೋಗಿರೆ, ನೀವ್ ಇಲ್ದಿರೋ ತನಕ ನಾನೇ ನಿಮಗೆ ಗಾಳಿ ಬೀಸ್ತೀನಿ. ಏ ಕೇಶ್ವ, ಏನು ಅಷ್ಟು ನನ್ನ ಕಲ್ಸ್ಕೊಂಡ್ ಬಂದಿದ್ಯಾ? ಅಜ್ಜಿ ಎಷ್ಟ್ ತಿನ್ನಲ್ವೋ? ನೀನಾ ಇಷ್ಟೊಂದು ನನ್ನ ಅಜ್ಜಿಗೆ ತಿನ್ಸೋದಕ್ಕೆ ತಂದೀನಿ ಅಂತ ಹೇಳಿದ್ನಾ? ಅಜ್ಜಿ, ನಮಗ್ ಚಿಕ್ಕ ವಯಸ್ಸಿಂದ ಅಜ್ಜಿ ಪ್ರೀತಿ ಅಂದ್ರೇನು, ಅಜ್ಜಿ ಕತೆಗಳು, ಅಜ್ಜಿ ಕೈ ತುತ್ತಿನ ಮಹತ್ವ ಅದೇ ಯಾವ್ದ್ರ ಬಗ್ಗೆನೂ ನಮಗ್ ಗೊತ್ತಿಲ್ಲ. ಇವತ್ತು ಹೇಗಿದ್ರು ನಮ್ಮ ಮನೆಗೆ ನೀವು ಬಂದಿದ್ದೀರಾ, ನಮ್ಮೆಲ್ರಿಗೂ ಕೈ ತುತ್ತು ಕೊಡ್ತೀರಾ? ಅಯ್ಯೋ ನನ್ ಕಂದ, ಕೊಡಿ. ಅಜ್ಜಿ ನಾನ್ ಫಸ್ಟ್. ನಾನ್ ನಿಮ್ ಮುದ್ದಿನ ಮೊಮ್ಮಗ ಅಲ್ವಾ, ನನ್ಗೆ ಫಸ್ಟ್. ಏ ಹೋಗೋ ಆ ಕಡೆ, ನಿಮ್ಮ ಅಜ್ಜಿ ಆಗೋಕ್ಕಿಂತ ಮುಂಚೆ ಅವ್ರು ನನ್ನ ಅಜ್ಜಿ ಫಸ್ಟ್ ನನ್ ಕೊಡಿ. ಹೇ, ಮದ್ವೆಗ್ ಮುಂಚೆ ಅಜ್ಜಿ ಕೈ ತುತ್ತನ್ನ ಸರಿಯಾಗಿ ತಿಂದಿದ್ಯಾ? ಈಗ ನನ್ ಫಸ್ಟ್, ಅಜ್ಜಿ ನನ್ ಫಸ್ಟ್. ಏ ಮೀನಾ, ನಾನ್ ನಿನ್ನ ಮದ್ವೆ ಆಗಿರ್ಲಿಲ್ಲ ಅಂದಿದ್ರೆ ನಮ್ಮ ಅಜ್ಜಿ ನಿಮ್ಮಜ್ಜಿ ಹೇಗಾಗ್ತಿದ್ರು? ಅಜ್ಜಿ, ನನಗ್ ಫಸ್ಟ್. ಅವೆಲ್ಲ ಆಗಲ್ಲ. ಈ ಮನೆಗೆ ಹಿರಿ ಮಗ ನಾನು ಅಜ್ಜಿ, ಸೊ ಆರ್ಡರ್ ಬರ್ಬೇಕು. ಫಸ್ಟ್ ನನಗೆ ಕೊಡ್ಬೇಕು. ಕೊಡಿ. ಏದಾ ನನಗೆ ಪಸ ಮಾಡ್ಬೇಕು, ನನಗೆ ಬಂದ ನಡೆ ಫಸ್ಟ್ ಐಡಿಯಾ ಕೊಡಿ. ನಾನು ನಿಲ್ಲಿ, ಎಲ್ರಿಗೂ ಕೊಡ್ತೀನಿ. ಮೊದಲು ನನ್ ಮಗಳಿಗೆ ಕೊಡ್ತೀನಿ ಕಣ್ರ. ಹಲೋ ಮಾಮ. ಹತ್ತಿರ ಅಲಕಾನಂದ, ಏನ್ ಒಳಿಮಯ್ಯ ಅಷ್ಟೊಂದ್ ಗಲಾಟೆ? ಏನ್ ನನ್ಬಿಟ್ಟು ಎಲ್ರು ಅರಟೆ ಹೊಡಿತಾ ಕೂತಿದ್ದೀರಾ? ಮಾಮ, ಇಲ್ಲೊಬ್ರು VIP ಬಂದಿದ್ದಾರೆ.
VIP ನ ಯಾರು ಅದು? ಅಲ್ಲ ನಾನು ಇಲ್ದೇ ಇರುವಾಗ ನನಗೆ ಹುಡುಗಿ ಕರ್ಸ್ಬಿಟ್ಟು ನೋಡಿ ಏನಾದ್ರು ಫಿಕ್ಸ್ ಮಾಡೋ ಪ್ಲಾನ್ ಮಾಡ್ತಾ ಇದ್ದೀರಾ? ಮಾಮ ನಿನಗೆ ಹುಡುಗಿ ನೋಡಕ್ ಬರೋದು ನಿನ್ ಮದುವೆ ಆಗೋದು ಯಾವತ್ತೋ ಒಂದಿನ ಹಾಗೆ ಆಗುತ್ತೆ. ಆದ್ರೆ ಇಲ್ಲಿ ನಡೀತಿರೋ ವಿಷಯ ಯಾವತ್ತೂ ಆಗದೆ ಇರೋವಂಥದ್ದು. ಹೇಳಿದೇ ವಿಷಯನ ಏನೋ ಅದು? ಮನೆಗೆ ಯಾರು ಬಂದಿದ್ದಾರೆ ಗೊತ್ತಾ? ನಮ್ಮ ಅಜ್ಜಿ, ನಿಮ್ಮಮ್ಮ, ನಮ್ಮ ಪಾರ್ವತಮ್ಮ ಬಂದಿದ್ದಾರೆ. ಏನ್ ಹೇಳ್ತಿದೀವಲ್ಲ ಬಾ ನಮ್ಮನೆಗೆ ಅಮ್ಮ ಬಂದಿದಾರ. ಅದೇಗೋ ಸಾಧ್ಯ? ಅದೇಗೋ ಸಾಧ್ಯ ಆಯ್ತು. ನೀನ್ ಒಬ್ನೇ ಮಿಸ್ಸಿಂಗು ಮಾಮ. ಸರಿ ಮಾಮ, ನಾವೆಲ್ಲರೂ ಅಜ್ಜಿ ಕೊಡ್ತಿರೋ ಕೈ ತುತ್ತ ತಿಂತಾ ಇದೀವಿ. ನಿನ್ ಜೊತೆ ಮಾತಾಡ್ತಿದ್ರೆ ಊಟ ಎಲ್ಲ ಖಾಲಿ ಆಗ್ಬಿಡುತ್ತೆ. ಬಾಯ್ ಬಾಯ್. ನಾನು ಬರ್ತೀನಿ. ಕಟ್ಟೆ ನಲ್ಲಿ ಬಾವ ಹೆಂಗೋ ಅಂಗಡಿ ಇಲ್ಲ ಹನುಮಂತಣ್ಣನ ತಲೆ ಮೇಲೆ ಕಾಗೆ ಕೂರ್ಸ್ಬಿಟ್ಟು ಎಸ್ಕೇಪ್ ಆಗ್ಬಿಡೋಣ. ಹನುಮಂತಣ್ಣ 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 ಎಲ್ಲಿದ್ರಿ? ಬನ್ನಿ 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 ಅರ್ಜೆಂಟ್ ಬನ್ನಿ ಅರ್ಜೆಂಟ್ ಬನ್ನಿ. ಯಾಕೋ ಟೆನ್ಷನ್? ಅಯ್ಯೋ ನನಗೆ 1000 ಟೆನ್ಷನ್ ಇರುತ್ತೆ ಹನುಮಂತಣ್ಣ. ನನ್ನ ತರ ಟೆನ್ಷನ್ ನಿನ್ಗೆ ಇದ್ಬಿಟ್ಟಿದ್ರೆ ತಲೆ ಕೂದಲು ಬಂದ್ಬಿಟ್ಟಿರೋದು. ಈಗ ನೋಡು ಐ ಗೋ ಔಟ್ ಯು ಇನ್ ಓಕೆ. ಬಂದ್ರ ಅಯ್ಯೋ ಇದೇನ್ ಬಾವ ಓದ್ಯ ಬಾವ ಅಂದ್ರೆ ಬಂದೆ ಬಾಗಿಲ ಹತ್ರ ಬಂದ್ಬಿಟ್ರಿ. ಗಲಾಟೆ ಯಾವ ಕಡೆ ಹೊರಟ ನೀನು? ಅದು ಬಾವ ನೀವು ಬೆಳಿಗ್ಗೆ ಡೆಲಿವರಿ ಇರಿದ್ರಲ್ಲ ಅದನ್ನ ಕೊಡಕ್ ಹೋಗ್ತಾ ಇದ್ದೀನಿ. ನಾನೆಲ್ಲ ಬೆಳಗ್ಗೆ ಡೆಲಿವರಿ ಹೇಳ್ದೆ ನಿನ್ಗೆ? ಅದು ಬಾವ ನಿನ್ನೆ ಬೆಳಿಗ್ಗೆ ಹೇಳಿದ್ರಲ್ಲ ಅದು. ಅಯ್ಯೋ ತಲರ್ಟೆ, ನಿನ್ನೆ ಹೇಳಿದ್ ಇನ್ನೂ ಕೊಟ್ಟಿಲ್ವೇನೋ? ಬಾವ ಅಮ್ಮ ಆಸ್ಪತ್ರೆಯಲ್ಲಿ ಇದ್ರಲ್ಲ ನನ್ನ ಟೆನ್ಷನ್ ಅಲ್ಲಿ ನಾನಿದ್ದೆ. ಇದ್ರ ಮತ್ತೆ ಡೆಲಿವರಿ ಎಲ್ಲ ಎಲ್ಲಿ ನೆನಪಿರುತ್ತೆ ಬಾವ. ಈಗ ಅರ್ಜೆಂಟ್ ಆಗಿ ಡೆಲಿವರಿ ಕೊಟ್ಬಿಟ್ಟು ಬರ್ತೀನಿ. ಅರ್ಧ ಗಂಟೆ ಯಾರು ನನ್ ಡಿಸ್ಟರ್ಬ್ ಮಾಡ್ಬೇಡಿ. ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ ಮತ್ತೆ ನಿಂದು ಸಾರಿ 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 ಬಾವ ನನ್ನ ಬಂದ್ಬಿಡ್ತು. ತಲರ್ಟೆ, ಯಾವ ಮಾರ್ಗ ಹೋಗ್ತಾ ಇದ್ದೀನಿ ನೀನು? ಮಾರುತಿ ಸರ್ಕಲ್ ಮೇಲೆ ಹೋಗ್ತೀಯಾ? ಹೌದು ಬಾವ. ನಾನು ಬರ್ತಾ ಇದ್ದೀನಿ, ಅಲ್ಲಿ ಒಂದಷ್ಟು ಕಲೆಕ್ಷನ್ ಇದೆ. ಅಯ್ಯೋ ಬೇಡ 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 ಬಾವ. ಯಾಕೋ ಬೇಡ? ಅದು ಬಾವ ನಿಮ್ ಗಾಡಿ ಇಬ್ರು ಕೂತ್ರೆ ಪಂಚರ್ ಆಗುತ್ತೆ ಅದಕ್ಕೆ. ಬೆಳಗ್ಗೆ ನಾನು ಕೇಶವ ಅದೇ ಗಾಡಿನ ತಾನೇ ಬಂದಿದ್ದು, ಹೇಗೋ ಪಂಚರ್ ಆಗುತ್ತೆ? ಓ ನನಗೆ ಗೊತ್ತು, ಡೆಲಿವರಿ ಕೊಟ್ಟು ಟೀ ಕುಡ್ಕೊಂಡು ಹಂಗೆ ಅಡ್ಡಾಡ್ಕೊಂಡ್ ಬರೋಣ ಅಂತ ನಿನ್ ಪ್ಲಾನ್. ಅಂದ್ರೆ ಬಾವ ನಾನು ಟೀ ಕುಡಿಯೋ ದುಡ್ಡು ಲೆಕ್ಕ ಇಟ್ಟಿದ್ದೀರಾ? ಹಂಗಾದ್ರೆ ಕಿತ್ಕೊಳ್ಳೋ ಪ್ಲಾನ್ ಯಾವಾಗ? ತಲರ್ಟೆ, ನಾನ್ ಬರ್ತಾ ಇದ್ದೀನಿ ಅಷ್ಟೇ, ಈಗ ನಡಿ. ಸರಿ ಸರಿ ಬನ್ನಿ. ಗಟ್ಟಿಯಾಗಿ ಕೂತ್ಕೊಳಕ್ಕಾಗಲ್ವೇನಾ? ನೀವ್ ಹಿಂಗ್ ಬೇಕು ಕೊಡ್ತೀರ ಅಂತ ನನ್ಗೇನು ಗೊತ್ತು. ಇಲ್ಲ ನಿಲ್ಸಿದೆ ಬಾವ. ಕೂತಿ, ಆಗ್ಲೇ ಹೇಳ್ದೆ ತಾನೆ ಕೆಲಸ ಇದೆ ಅಂತ. ಒಂದು ಪೇಮೆಂಟ್ ಇಸ್ಕೊಂಡ್ ಬರ್ತೀನಿ, ಇಲ್ಲೇ ಇರು. ಬಾವ ನೀವು ಪೇಮೆಂಟ್ ಇಸ್ಕೊಂಡು ಹಂಗೆ ಹೋಗ್ಬಿಡಿ ಬಾವ. ನಾನು ನಡ್ಕೊಂಡೆ ಹೋಗ್ಬಿಡ್ತೀನಿ. ಯಾಕೋ ಅವಸರ ಮಾಡ್ತಾ ಇದೆಯಾ? ಒಂದ್ 5 ನಿಮಿಷ ಇರು, ಒಟ್ಟಿಗೆ ಹೋಗೋಣ, ನಾನು ಬರ್ತೀನಿ. ಬೇಡ ಬಾವ, ಅದು ಅದು ನಾನು ಮನೆಗೆ ಹೋಗ್ಬೇಕು. ಮನೆಗ? ಯಾಕೋ? ಅದು ಅದು ಬಾವ ಅದು ಇಲ್ಲಿ ಪಕ್ಕ ರೋಡಲ್ಲ ಮನೆ. ಅಕ್ಕ ದಿನಸಿ ಲಿಸ್ಟ್ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಹೋಗಿ ದಿನಸಿ ಲಿಸ್ಟ್ ಇಸ್ಕೊಂಡ್ ಬರ್ತೀನಿ. ನೀವು ಕಲೆಕ್ಷನ್ ಮಾಡ್ಕೊಂಡು ಹಂಗೆ ಹೋಗ್ಬಿಡಿ ಬಾವ ಅಂಗಡಿಗೆ. ಮನೆಗ ಒಂದ್ ಕೆಲಸ ಮಾಡು, ಹೇಗಿದ್ರು ಊಟ ಟೈಮ್ ಆಯ್ತು, ಒಟ್ಟಿಗೆ ಹೋಗೋಣ, ನಾನು ಬರ್ತೀನಿ. ಅಯ್ಯೋ ಅಕ್ಕ ನಾನು ಬಾವ ಮನೆಗೆ ಬರ್ತಾ ಇದೀವಿ. ಪಕ್ಕದ ರೋಡಲ್ಲಿ ಇದೀವಿ. ಭಗವಂತ 3 ನಿಮಿಷದಲ್ಲಿ ನಿಮ್ಮಪ್ಪ ಮನೆಗೆ ಬರ್ಸಿದಾರಂತೆ. ಓ ಊರಾ? ಮನಸ್ಸೆಲ್ಲ ಬರ್ತಾ ಇದಾರೆ. ಏನು ಮಾಡೋದು? ನೀನೇನು ತಲೆ ಕೆಡ್ಸ್ಕೊಬೇಡ. ಅವ್ರು ಹಿಂಗ್ ಬಂದು ಹಂಗೋಗ್ಬಿಡ್ತಾರೆ. ಹೇಳಿಲ್ವಾ ರಾಜಮಾರ್ಗದಲ್ಲಿ ನಿಮ್ ವಾಸ್ತಂತವರೆಗೂ ಬಿಟ್ಟು ನಾವು ಬನ್ನಿ.